ಆತ್ಮೀಯ ನನ್ನ 10ನೇ ತರಗತಿ ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಕುರುನಾಳ್ ಸರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ 23/3/2026ರಂದು ನಡೆಯುವಂತಹ ವಿಜ್ಞಾನ ವಿಷಯದ ಪರೀಕ್ಷೆಗೆ ಒಂದು ವಿಷಯದ ಪರೀಕ್ಷೆಯನ್ನು ಬರೀತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮಗೆ ತುಂಬಾನೇ ಅನುಕೂಲವಾಗುವಂತಹ ರೀತಿಯಲ್ಲಿ ಇರುವಂತಹ ಒಂದು ನೋಟ್ಸನ್ನು ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ನೋಟ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಓದಿದರೆ ಖಂಡಿತವಾಗಿಯೂ ನೀವು ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿರ್ತಕ್ಕಂಥ ಕ್ವಶನ್ಗಳೇನಿದಲ್ಲ ಪಾಯಿಂಟ್ಸ್ ವೈಸ್ ಇದ್ದಾವೆ, ಆನ್ಸರ್ ಕೂಡ ಇದ್ದಾವೆ. ಇವುಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿಯೂ ನೀವು ಹೆಚ್ಚು ಅಂಕಗಳನ್ನು ವಿಜ್ಞಾನ ವಿಷಯದಲ್ಲಿ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಯಾವ ರೀತಿಯಲ್ಲಿ ಇದೆ ನೋಡೋಣ ಅಂತ. 10ನೇ ತರಗತಿಯ ಮೊದಲೇದು 10ನೇ ತರಗತಿ ವಿಜ್ಞಾನದ ಭೌತಶಾಸ್ತ್ರದಲ್ಲಿ ಪಾಯಿಂಟ್ಸ್ ವೈಸ್ ಈ ಒಂದು ನೋಟ್ಸ್ ಇದೆ ನೋಡಿ. ವಿದ್ಯುತ್ ವಿಭವಾಂತರ ಎಂದರೇನು, ಅದಕ್ಕೆ ಎಕ್ಸ್ಪ್ಲನೇಷನ್ ಇದೆ. ವಿದ್ಯುತ್ ಪ್ರವಾಹ, ಓಮ್ನ ನಿಯಮ, ವಿದ್ಯುತ್ ರೋಧವು ಅವಲಂಬಿಸಿರುವ ಅಂಶಗಳು, ರೋಧಗಳ ಸರಣಿ ಜೋಡಣೆ, ರೋಧಗಳ ಸಮಾಂತರ ಜೋಡಣೆ, ಔಲ್ನ ಉಷ್ಣೋತ್ಪನ್ನ ನಿಯಮ, ಈ ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ಮಂಡಲ, ವಿದ್ಯುತ್ ಉಷ್ಣ ಪರಿಣಾಮ ಆಧರಿಸಿ ತಯಾರಿಸಿದ ಸಾಧನಗಳು, ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ, ಕಾಂತೀಯ ಬಲರೇಖೆ ಲಕ್ಷಣಗಳು, ವಿದ್ಯುತ್ ಪ್ರವಾಹ, ನೇರ ವಾಹದ ಸುತ್ತಲಿನ ಕಾಂತೀಯ ಬಲರೇಖೆಗಳ ಮಾದರಿ, ಬಲಗೈ ಹೆಬ್ಬೆರಳು ನಿಯಮ. ಈ ರೀತಿಯಲ್ಲಿ ಸಿಂಪಲ್ ಆಗಿ ನಿಮಗೆ ನೋಟ್ಸ್ ಇದೆ. ಸಿಂಪಲ್ ಆಗಿ ನಿಮಗೆ ಒಂದು ಪಾಯಿಂಟ್ಸ್ ರೀತಿಯಲ್ಲಿ ನೋಟ್ಸ್ ಇದೆ. 1 ತಾಸು 2 ತಾಸು ನೀಟಾಗಿ ನೀವು ಇದನ್ನ ನೋಡ್ಕೊಂಡ್ಬಿಟ್ರೆ ನಿಮಗೆ ತುಂಬಾನೇ ಈಸಿ ಆಗ್ತದೆ. ನೆನಪಿಡೋಕ್ಕೂ ಕೂಡ ತುಂಬ ಈಸಿ ಆಗ್ತದೆ ನೋಡಿ. ಸೋಲೆನಾಯ್ಡ್ ಎಂದರೇನು, ಫ್ಲೆಮಿಂಗ್ನ ಎಡಗೈ ನಿಯಮ ಎಂದರೇನು, ವಿದ್ಯುತ್ ಫ್ಯೂಸ್ನ ಕಾರ್ಯ ಏನು, ಭೂ ಸಂಪರ್ಕ ತಂತಿಯ ಕಾರ್ಯ ಏನು, ರಸ್ವ ಮಂಡಲ ಎಂದರೇನು, ಓವರ್ಲೋಡ್ ಉಂಟಾಗುವ ಸಂದರ್ಭಗಳು ಯಾವುವು, ಬೆಳಕಿನ ಪ್ರತಿಫಲನ ನಿಯಮಗಳು, ದರ್ಪಣದ ಧ್ರುವ, ದ್ಯುತಿರಂಧ್ರ, ಅಪರ್ಚರ್, ನಿಮ್ನ ದರ್ಪಣದ ಉಪಯೋಗಗಳು, ಪೀನ ದರ್ಪಣದ ಉಪಯೋಗಗಳು, ಬೆಳಕಿನ ವಕ್ರೀಭವನದ ನಿಯಮಗಳು. ಈ ರೀತಿಯಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ನಿಮಗೆ ಈ ಒಂದು ನೋಟ್ಸ್ ನಿಮಗೆ ಸಿಗುತ್ತದೆ. ಇದನ್ನು ದಯವಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸಿ. ನೋಡಿ, ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸುವಾಗ ಲಂಬದಿಂದ ದೂರವಾಗುತ್ತದೆ, ಏಕೆಂದರೆ ವೇಗ ಹೆಚ್ಚಾಗುತ್ತದೆ ಅನ್ನೋದು. ದರ್ಪಣದ ಸೂತ್ರ, ಮಸೂರದ ಸಾಮರ್ಥ್ಯ, ಕಣ್ಣಿನ ಹೊಂದಾಣಿಕೆ, ಸಮೀಪ ದೃಷ್ಟಿ, ದೂರದೃಷ್ಟಿ, ಬೆಳಕಿನ ವರ್ಣ ವಿಭಜನೆ, ಕಾಮನವೆಲ್ಲ ಉಂಟಾಗಲು ಕಾರಣ, ನಕ್ಷತ್ರಗಳು ಮಿನುಗುತ್ತವೆ ಏಕೆ, ಶೀಘ್ರ ಸೂರ್ಯೋದಯ ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ, ಶುಭ್ರ ಆಕಾಶವು ನೀಲಿಯಾಗುತ್ತದೆ ಏಕೆ, ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆ. ಈ ರೀತಿಯಲ್ಲಿ 45 ಪಾಯಿಂಟ್ಸಲ್ಲಿ ನಿಮಗೆ ಭೌತಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳು ಕವರ್ ಆಗ್ತವೆ ನೋಡಿ. ನೆಕ್ಸ್ಟು ಇಲ್ಲಿ ಒಂದಿಷ್ಟು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳು ಸಹಿತ ಇದ್ದಾವೆ. ಈ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಹೆಚ್ಚು ಅಂಕಗಳು ಸಿಗುತ್ತವೆ. ನೆಕ್ಸ್ಟು ನಮಗೆ ಎರಡನೇದು, ಈ 4 ಪೇಜಲ್ಲಿ ನಮಗೆ ಭೌತಶಾಸ್ತ್ರದ ಪಾಯಿಂಟ್ಸ್ಗಳು ಮುಗೀತು. ನೆಕ್ಸ್ಟ್ ರಸಾಯನಶಾಸ್ತ್ರದ ಕೊನೆಯ ಪ್ರಯತ್ನ. ಅದು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ನೋಟ್ಸ್ ಯಾವ ರೀತಿ ಇದಾವೆ ನೋಡ್ರಿ. ರೆಡಾಕ್ಸ್ ಕ್ರಿಯೆ ಎಂದರೇನು, ತಟಸ್ಥೀಕರಣ ಕ್ರಿಯೆ ಎಂದರೇನು, ಚೆಲುವೆ ಪುಡಿಯ ಉಪಯೋಗಗಳು, ವಾಷಿಂಗ್ ಸೋಡಾದ ಉಪಯೋಗಗಳು, ಅಡುಗೆ ಸೋಡಾದ ಉಪಯೋಗಗಳು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳು, ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ, ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆ, ಅಯಾನೀಕರಣ ಸಂಯುಕ್ತಗಳ ಗುಣಗಳು, ಉಭಯವರ್ತಿ ಆಕ್ಸೈಡ್ಗಳು. ಮುಂದೆ ಮಿಶ್ರ ಲೋಹಗಳು, ಕಾಸುವಿಕೆ, ಹುರಿಯುವಿಕೆ, ಥರ್ಮೈಟ್ ಕ್ರಿಯೆ, ನಶಿಸುವಿಕೆ ಉದಾಹರಣೆಗಳು, ಕೆಟನೀಕರಣ, ಕಾರ್ಬನ್ ಯಾನ್ಯನ್ನ ಉಂಟು ಮಾಡುವುದಿಲ್ಲ ಏಕೆ, ಕಾರ್ಬನ್ C4+ ಕ್ಯಾಟಯಾನ್ ಉಂಟು ಮಾಡುವುದಿಲ್ಲ ಏಕೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಆಲ್ಕೈನ್ಗಳು, ಅನುರೂಪ ಶ್ರೇಣಿಗಳು. ಮುಂದೆ ಎಲೆಕ್ಟ್ರಾನ್ ಚುಕ್ಕೆ ರಚನೆಗಳು, ಆಕ್ಸಿಜನ್ ಅಣು, ನೈಟ್ರೋಜನ್ ಅಣು, ಅಮೋನಿಯಾ ಅಣು, ಬೆಂಜಿನ್, C6H6, ಸೈಕ್ಲೋಹೆಕ್ಸೇನ್, ಸೈಕ್ಲೋಪ್ರೊಪೇನ್,
ಕ್ರಿಯಾ ಗುಂಪುಗಳು, ಸಸ್ಯಜನ್ಯ ಎಣ್ಣೆಗಳು, ಎಸ್ಟರಿನ್ ಕ್ರಿಯೆಗಳು, ಸಾಬೂನಿನ 2 ಭಾಗಗಳು, ಸಾಬೂನುಗಳು ಕೊಳೆಯುವುದಿಲ್ಲ ಏಕೆ? ಈ ರೀತಿಯಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದ್ದಾವೆ. ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿಯೂ ಹೆಚ್ಚು ಅಂಕಗಳು ನಿಮಗೆ ಸಿಗ್ತವೆ ಮತ್ತು ನೆನಪಿಡುವುದಕ್ಕೂ ಕೂಡ ತುಂಬಾ ಈಸಿ ಆಗ್ತದೆ. ಇಲ್ಲಿ ಒಂದಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾನೆ. ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚಿತ್ರಗಳಿದ್ದಾವೆ. ಆ ಚಿತ್ರಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಭಾಗಗಳನ್ನು ಗುರುತಿಸೋದು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಮುಂದೆ ನಮಗೆ ಜೀವಶಾಸ್ತ್ರದ ಬಯೋಲಜಿ ಸಂಬಂಧಪಟ್ಟಂತೆ ಒಂದಷ್ಟು ಪಾಯಿಂಟ್ಸ್ ಇದ್ದಾವೆ. ಇಲ್ಲಿ ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 28 ಪಾಯಿಂಟ್ಸ್ ಇದ್ದಾವೆ. ಇಷ್ಟನ್ನು ಓದಿಕೊಂಡ್ರೆ ನಿಮಗೆ ಸ್ಕೋರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಸಂಶ್ಲೇಷಣೆ 3 ಘಟನೆಗಳು, ಸಣ್ಣ ಕರುಳಿನಲ್ಲಿ ಆಹಾರದ ಜೀರ್ಣಕ್ರಿಯೆ ಪ್ರಕ್ರಿಯೆ ಹೇಗಿರ್ತದೆ, ಪ್ರೋಸೆಸ್ ಹೇಗಿರ್ತದೆ ಅನ್ನೋದು. ನೆಕ್ಸ್ಟ್ ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟಗಳ ವ್ಯತ್ಯಾಸಗಳು, ಸ್ನಾಯು ಸೆಳೆತಕ್ಕೆ ಕಾರಣ, ಅಪಧಮನಿಗಳು ಅಭಿಧಮನಿಗಳ ವ್ಯತ್ಯಾಸ, ಕ್ಷೈಲಮ್ ಅಂಗಾಂಶ ಮತ್ತು ಫ್ಲೋಯಮ್ ಅಂಗಾಂಶ ವ್ಯತ್ಯಾಸ, ವಸ್ತು ಸ್ಥಾನಾಂತರ, ಸಸ್ಯಗಳಲ್ಲಿ ವಿಸರ್ಜನೆ, ಇಮ್ಮಡಿ ಪರಿಚಲನೆ. ನೆಕ್ಸ್ಟ್ 10th ಪಾಯಿಂಟ್ ನೋಡಿ ಏನಿದೆ, ಮಾಂಸಾಹಾರಿಗಳಿಗಿಂತ ಸಸ್ಯಾಹಾರಿಗಳ ಸಣ್ಣ ಕರಳು ಉದ್ದವಾಗಿರುತ್ತವೆ ಏಕೆ? ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ನ ವಿಭಜನೆ, ಪರಾವರ್ತಿತ ಛಾಪ, ಹಿಮ್ಮೆದುಳಿನ ಮೆಡುಲದ ಕಾರ್ಯ, ಅನುಮಸ್ತಿಷ್ಕದ ಕಾರ್ಯ, ದ್ವಿತೀಯ ಅನುವರ್ತನ ಚಲನೆ, ಗುರುತ್ವಾನುವರ್ತನಿಕ್ ಚಲನೆ, ರಾಸಾಯನಿಕ ಅನುವರ್ತನ ಚಲನೆ, ಜಲನಾವರ್ತನ ಚಲನೆ, ಬೆಳವಣಿಗೆ ಉತ್ತೇಜಿಸುವ ಸಸ್ಯ ಹಾರ್ಮೋನುಗಳು, ಬೆಳವಣಿಗೆ ಕುಂಠಿತಗೊಳಿಸುವ ಸಸ್ಯ ಹಾರ್ಮೋನುಗಳು, ಥೈರಾಕ್ಸಿನ್ ಹಾರ್ಮೋನು. ಮುಂದೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳ ಉದಾಹರಣೆಗಳು, ದ್ವಿದಳನ, ತುಂಡರಿಕೆ, ಮೊಗ್ಗುವಿಕೆ, ಕಾಯಜ ಪ್ರಜನನ, ಪುನರುತ್ಪಾದನೆ, ಬೀಜಗಳ ಉತ್ಪಾದನೆ, ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು, ಪರಾಗಸ್ಪರ್ಶಕ್ರಿಯೆ, ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ, ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು, ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳು, ವೈರಸ್ನಿಂದ ಹರಡುವ ರೋಗಗಳು, ಗರ್ಭನಿರೋಧಕ ವಿಧಾನಗಳು, ಮಾನವರಲ್ಲಿ ಲಿಂಗ ನಿರ್ಧರಣೆ, ಜಲಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ, ಭೂಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ, ಪರಿಸರ ವ್ಯವಸ್ಥೆಯ ಜೈವಿಕ ಘಟಕಗಳು, ಓಜೋನ್ ಪದರದ ಉಂಟಾಗುವಿಕೆ, ಜೈವಿಕ ವಿಘಟನೆಯಾಗುವ ತ್ಯಾಜ್ಯ, ಜೈವಿಕ ವಿಘಟನೆ ಆಗದ ತ್ಯಾಜ್ಯ. ಈ ರೀತಿಯಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದ್ದಾವೆ. ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ಹೆಚ್ಚು ಅಂಕಗಳು ನಿಮಗೆ ವಿಜ್ಞಾನ ವಿಷಯದಲ್ಲಿ ಸಿಗ್ತವೆ. ವಿಜ್ಞಾನ ವಿಷಯದಲ್ಲಿ ಫೇಲ್ ಆಗುವಂಥ ಒಂದು ಮಾತೇ ಬೇಡ. ನೀವು ಈಸಿಯಾಗಿ ವಿಜ್ಞಾನ ವಿಷಯನ ಸ್ಕೋರ್ ಮಾಡ್ಬೋದು. ಒಂದಿಷ್ಟು ಇಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳು ಕೂಡ ಕೊಟ್ಟಿದ್ದಾರೆ ನೋಡಿ, ಯಾವ ರೀತಿಯಲ್ಲಿ ಚಿತ್ರಗಳಿದ್ದಾವೆ. ಮಾನವನ ಹೃದಯದ ಚಿತ್ರ, ನೆಫ್ರಾನ್ ರಚನೆ ಚಿತ್ರ, ಮಿದುಳಿನ ಚಿತ್ರ. ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಆರಾಮಾಗಿ ಸ್ಕೋರನ್ನು ವಿಜ್ಞಾನ ವಿಷಯದಲ್ಲಿ ಮಾಡ್ಬೋದು. ಈ ಒಂದು ನೋಟ್ಸನ್ನು ಖಂಡಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ. ಅವರು ಕೂಡ ಡೌನ್ಲೋಡ್ ಮಾಡ್ಕೊಂಡು ಅವರು ಕೂಡ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.